ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವೆ ಉಂಟಾಗಿದ್ದಂತಹ ಸಂಘರ್ಷ ಸದ್ಯಕ್ಕೆ ತಾತ್ಕಾಲಿಕ ಯುದ್ಧ ವಿರಾಮದೊಂದಿಗೆ ಕೊನೆಗೊಂಡಿದೆ. ಎರಡೂ ದೇಶಗಳೂ ಕೂಡ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದವೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಈ ಬಾರಿಯೂ ಕೂಡ ಪಾಕಿಸ್ತಾನ ಯುದ್ಧ ವಿರಾಮಕ್ಕೋಸ್ಕರವಾಗಿ ಗೋಗರದಿದೆ. ಮಂಡಿಯೂರಿ ಕುಳಿತು ಆಫ್ಘನ್ ಮುಂದೆ ಶರಣಾಗಿ ಅವರು ಯುದ್ಧ ವಿರಾಮವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಾಕಿಸ್ತಾನದ ದಯನೀಯ ಸ್ಥಿತಿಯನ್ನು ಕಂಡು ಸೌದಿ ಅರೇಬಿಯಾ ಕಂಗಾಲಾಗಿದೆ. ನಾವು ಇವ್ರ ಜೊತೆ ಡಿಫೆನ್ಸ್ ಒಪ್ಪಂದ ಮಾಡಿಕೊಂಡಿದ್ದು, ಇವರು ನಮ್ಮನ್ನು ರಕ್ಷಣೆಗೆ ನಿಂತ್ಕೊಳ್ತಾರೆ ಅಂತ ಅಂದ್ಕೊಂಡ್ರೆ ಇವರ ರಕ್ಷಣೆಯನ್ನೇ ಇವರು ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ವಲ್ಲ, ಆಫ್ಟರ್ ಆಲ್ ತಾಲಿಬಾನಿಗಳಿಂದ, ಹೀಗಂತ ಸೌದಿ ಅರೇಬಿಯಾ ಯೋಚಿಸುವಂತಹ ಸ್ಥಿತಿಗೆ ಪಾಕಿಸ್ತಾನ ಬಂದು ತಲುಪಿದೆ. ಮಿತ್ರರೇ, ತಾಲಿಬಾನಿಗಳನ್ನು ವೈಭವೀಕರಿಸೋದಕ್ಕೆ ನನಗಿಷ್ಟ ಇಲ್ಲ, ಆದರೂ ಸಹ ಗುಣಕ್ಕೆ ಮತ್ಸರ ಇರಬಾರದು. ಈ ಬಾರಿ ತಾಲಿಬಾನಿಗಳು ಮಾಡಿದಂತಹ ಸಾಧನೆಯನ್ನ ಭಾರತೀಯರಾಗಿ ನಾವು ಮೆಚ್ಚಲೇಬೇಕು. ನಮ್ಮ ಆಪರೇಷನ್ ಸಿಂಧೂರ ಆದಂತಹ ಸಂದರ್ಭದಲ್ಲಿ ನಾವು ಎಷ್ಟು ಸಂಭ್ರಮ ಪಟ್ಟಿದ್ವೋ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಸಂಭ್ರಮ ಪಡಬೇಕು. ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. ಸದ್ಯ ಮಿತ್ರರೇ, ಯುದ್ಧ ವಿರಾಮ ಘೋಷಣೆ ಆಗಿದೆಯಲ್ಲ, ಈಗ ಅಫ್ಘಾನಿಸ್ತಾನದಲ್ಲಿ ವಿಜಯೋತ್ಸವ ಮುಗಿಲು ಮುಟ್ಟಿದೆ. ಇನ್ನು ತಾಲಿಬಾನಿಗಳು ಈ ಬಾರಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದ್ರಲ್ಲ, ಆ ಸಂದರ್ಭದಲ್ಲಿ ಭಾರತ ಯಾವ ರೀತಿಯಾಗಿ ಸಹಾಯ ಮಾಡಿದೆ, ಸರ್ಕಾರದಿಂದ ಏನು ಸಹಾಯ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ನೇರವಾಗಿ ಎಲ್ಲೂ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಭಾರತೀಯರು ಮಾತ್ರ ತಾಲಿಬಾನಿಗಳ ಜೊತೆಗೆ ನಿಂತ್ಕೊಂಡು ತಾಲಿಬಾನಿಗಳ ವಿಜಯಕ್ಕೆ ಬಹಳ ದೊಡ್ಡ ಸಹಾಯವೊಂದನ್ನು ಮಾಡಿದ್ದಾರೆ. ಅದ್ರ ಬಗ್ಗೆಯೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಆಫ್ಘನ್ ಮತ್ತು ತಾಲಿಬಾನ್ ನಡುವಿನ ಯುದ್ಧದಲ್ಲಿ ಏನೇನಾಯಿತು, ಪಾಕಿಸ್ತಾನವನ್ನು ಆಫ್ಘಾನಿಸ್ತಾನ ಯಾವ ರೀತಿಯಾಗಿ ಹಿಂಡಿ ಹಿಪ್ಪೆ ಮಾಡಿ ಹಾಕಿಬಿಡ್ತು, ಇದೆಲ್ಲೋದನ್ನು ಕೂಡ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಭಾರತ ಇತ್ತೀಚಿನ ವರ್ಷದಲ್ಲಿ ಪಾಕಿಸ್ತಾನದ ವಿರುದ್ಧ ಒಂದು ಪಾಲಿಸಿಯನ್ನು ಅನುಸರಿಸ್ತಾ ಇದೆ. ಭಾರತದಲ್ಲಿ ಏನೇ ಉಗ್ರ ಚಟುವಟಿಕೆಗಳನ್ನು ಪಾಕಿಸ್ತಾನ ಮಾಡಿಸಿದ್ರೂ ಕೂಡ ನಾವು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತೀವಿ ಅಂತ. ಅದು ಸರ್ಜಿಕಲ್ ಸ್ಟ್ರೈಕ್ ಇರಬಹುದು, ಏರ್ ಸ್ಟ್ರೈಕ್ ಇರಬಹುದು, ಇತ್ತೀಚಿನ ಆಪರೇಷನ್ ಸಿಂಧೂರ ಇರಬಹುದು. ಭಾರತ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಿದೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಂತೂ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಭಾರತ ಎಂಟ್ರಿ ಕೊಟ್ಬಿಟ್ಟಿತ್ತು. ಭಾರತ ಈ ಸಾಧನೆ ಮಾಡಿದ್ದಿದೆಯಲ್ಲ, ಇದೇನು ಬಹಳ ದೊಡ್ಡ ವಿಚಾರ ಅಂತ ವಿಜೃಂಭಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಭಾರತದ ಬಳಿಯಲ್ಲಿ ಬಹಳ ಪ್ರಾಪರ್ ಆದಂತಹ ಸೇನೆ ಇದೆ, ಬಹಳ ತಾಕತ್ವರ ಸೇನೆ. ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿರುವಂತಹ ಸೇನೆ ನಮ್ದು. ನಾವು ಪಾಕಿಸ್ತಾನಕ್ಕೆ ನುಗ್ಗು ಹೊಡೆಯುವಂತಹದ್ದು ಯಾವ ದೊಡ್ಡ ವಿಚಾರ? ನಮ್ಮ ದೇಶ ರಚನೆಯಾದ ದಿನದಿಂದಲೂ ಕೂಡ ನಮ್ಮ ಸೇನೆಗೆ ಆ ತಾಕತ್ತಿತ್ತು. ಕೆಲವೊಮ್ಮೆ ಅದನ್ನು ತಡೆಯಲಾಗಿತ್ತು. ಯಾಕೆ ಕೇಳಿದ್ರೆ ಪೊಲಿಟಿಕಲ್ ಲೀಡರ್ಶಿಪ್ ಪವರ್ಫುಲ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಂತಹ ಕೆಲಸ ಕೈ ಹಾಕ್ತಿರ್ಲಿಲ್ಲ ಅಷ್ಟೇ. ಆದ್ರೆ ಈಗ ಭಾರತ ಒಂದು ನ್ಯೂ ನಾರ್ಮಲ್ ಅನ್ನ ಸೆಟ್ ಮಾಡಿಟ್ಟಿದೆ. ಪಾಕಿಸ್ತಾನ ನಮ್ಮಲ್ಲಿ ಉಗ್ರವಾದಿ ಚಟುವಟಿಕೆಯನ್ನ ಮಾಡಿದ್ರೆ ನಾವು ನುಗ್ಗು ಹೊಡಿತೀವಿ ಅಂತ. ಆದ್ರೆ ವಿಷಯ ಏನ್ ಗೊತ್ತಾ, ಆಫ್ಘಾನಿಸ್ತಾನದ ತಾಲಿಬಾನಿಗಳು ಈ ನ್ಯೂ ನಾರ್ಮಲ್ ಅನ್ನ ಸೆಟ್ ಮಾಡಿದ್ದಾರೆ. ತಾಲಿಬಾನಿಗಳು ಪಾಕಿಸ್ತಾನದ ಗಡಿಯನ್ನು ನುಗ್ಗಿ ಮನಸೋ ಇಚ್ಛೆ ಪಾಕಿಸ್ತಾನಕ್ಕೆ ದಂಡಿಸಿದ್ದಾರೆ. ಯಾವ ಮಟ್ಟಿಗೆ ದಂಡಿಸಿದ್ದಾರೆ ಅಂತಂದ್ರೆ ಈ ಆಸಿಮ್ ಮುನೀರ್ ಸೇನೆಯ ಸೈನಿಕನ ಪ್ಯಾಂಟ್ ಬಿಚ್ಚಿಸಿದ್ದಾರೆ. ಯಾಕೆ ಇದನ್ನ ಇಷ್ಟು ವೈಭವೀಕರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ನೆನಪಿರಲಿ ಮಿತ್ರರೇ, ಆಫ್ಘಾನಿಸ್ತಾನದ ತಾಲಿಬಾನಿಗಳ ಬಳಿಯಲ್ಲಿ ಯಾವುದೇ ಪ್ರಾಪರ್ ಸೇನೆ ಇಲ್ಲ. ಅವರ ಸೈನಿಕರ ಬಳಿಯಲ್ಲಿ ಹಾಕೋದಕ್ಕೆ ಹೆಲ್ಮೆಟ್ ಇಲ್ಲ, ಬುಲೆಟ್ ಪ್ರೂಫ್ ಜಾಕೆಟ್ ಇಲ್ಲ. ಅಷ್ಟೇ ಯಾಕೆ, ಒಂದು ಶೂ ಕೂಡ ಇಲ್ಲ ರೀ. ಚಪ್ಪಲ್ ಹಾಕೊಂಡು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿದರೆ ಗೆದ್ದಿದ್ದಾರೆ. ಅದು ಅಲ್ಲದೆ ಮಿತ್ರರೇ, ಆಫ್ಘಾನಿಸ್ತಾನದ ತಾಲಿಬಾನಿಗಳು ಸೋವಿಯತ್ ಯೂನಿಯನ್ ಇದ್ದಂತಹ ಸಂದರ್ಭದಲ್ಲಿ ಆಫ್ಘಾನ್ ನೆಲದಲ್ಲಿ ಬಿಟ್ಟು ಹೋದಂತಹ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು, ಹಾಗೆ ಅಮೆರಿಕ ಆಫ್ಘಾನ್ ನೆಲದಲ್ಲಿ ಬಿಟ್ಟು ಹೋದಂತಹ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಪಾಕಿಸ್ತಾನಕ್ಕೆ ನೀರು ಕುಡಿಸಿದ್ದಾರೆ. ಅವೆಲ್ಲವೂ ಸಹ ಯಾವುದೋ ಓಬೆರಾಯನ ಕಾಲದ ಶಸ್ತ್ರಾಸ್ತ್ರಗಳು, ಇವತ್ತಿನ ಜಮಾನದ ಶಸ್ತ್ರಾಸ್ತ್ರಗಳಲ್ಲ. ಅದೇ ಪಾಕಿಸ್ತಾನವನ್ನ ಕಂಪೇರ್ ಮಾಡಿ ನೋಡಿ. ಪಾಕಿಸ್ತಾನದ ಬಳಿಯಲ್ಲಿ ಪ್ರಾಪರ್ ಆದಂತಹ ಸೇನೆ ಇದೆ, ಅವರಿಗೆ ಬೇಕಾದಂತಹ ಸಮವಸ್ತ್ರ ಇದೆ, ಬುಲೆಟ್ ಪ್ರೂಫ್ ಜಾಕೆಟ್ ಇದೆ, ಹೆಲ್ಮೆಟ್ ಇದೆ, ಶೂ ಇದೆ, ಜೊತೆಗೆ ಕೈಯಲ್ಲಿ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳಿದಾವೆ. ಪಾಕಿಸ್ತಾನದ ಸೇನೆಗೆ ವಿಶ್ವದ ಸೇನೆಯ ರ್ಯಾಂಕಿಂಗ್ ನಲ್ಲಿ 12ನೇ ಸ್ಥಾನ ಇದೆ. ಆದರೆ ಆ ಪಟ್ಟಿಯಲ್ಲಿ ಆಫ್ಘಾನಿಸ್ತಾನದ ಸೇನೆಯ ಹೆಸರೇ ಇಲ್ಲ. ಅಂತಹದೊಂದು ಸೇನೆ ಪಾಕಿಸ್ತಾನಕ್ಕೆ ನೀರು ಕುಡಿಸಿದೆ ಅಂತಂದ್ರೆ ನಾವು ಇದನ್ನ ಹೊಗಳಬೇಕೋ ಬೇಡವೋ ನೀವೇ ಯೋಚನೆ ಮಾಡಿ. ಅಕ್ಟೋಬರ್ 9 ಗುರುವಾರ ರಾತ್ರಿ ಪಾಕಿಸ್ತಾನದ ವಾಯುಸೇನೆ ಅಫ್ಘಾನಿಸ್ತಾನದ ಕಾಬೂಲ್ ಸೇರಿದಂತೆ ಪ್ರಮುಖವಾದಂತಹ 4 ಭಾಗಗಳಲ್ಲಿ ವಾಯುದಾಳಿಯನ್ನ ಮಾಡುತ್ತೆ. ಇದು ತಾಲಿಬಾನಿಗಳನ್ನ ಕೆರಳಿಸುತ್ತೆ. ಇದಕ್ಕೆ ಪ್ರತಿದಾಳಿ ಮಾಡೋದಕ್ಕೆ ಅವರು ನಿರ್ಧಾರ ಮಾಡ್ತಾರೆ. ಅಕ್ಟೋಬರ್ 11ನೇ ತಾರೀಕು ಶನಿವಾರ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾರೆ. 20ಕ್ಕೂ ಹೆಚ್ಚು ಸೈನಿಕ ಪೋಸ್ಟ್ಗಳನ್ನು ವಶಕ್ಕೆ ಪಡಿತಾರೆ. 58ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನ ಹತ್ಯೆ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಹೊಡೆತ ಕೊಟ್ಟು ಬಿಡ್ತಾರೆ. ಪಾಕಿಸ್ತಾನಕ್ಕೆ ಇದು ಮುಖಮರ್ಯಾದೆ ಆಗಿರುತ್ತೆ. ಪಾಕಿಸ್ತಾನದ ಜನ ಕೇಳ್ತಾ ಇದ್ರು, ಏನ್ ನೀವು ಭಾರತದ ವಿರುದ್ಧ ವಿಜಯ ಕ್ಲೈಮ್ ಮಾಡ್ತಾ ಇದ್ರಿ, ಇಲ್ಲಿ ಆಫ್ಘಾನಿಸ್ತಾನದ ತಾಲಿಬಾನಿಗಳಿಂದ ಹೊಡೆತ ತಿಂದಿದ್ರಲ್ಲ ಅಂತ ಪಾಕಿಸ್ತಾನದ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಒತ್ತಡದಲ್ಲಿ ಆಸಿಮ್ ಮುನೀರ್ನ ಸೇನೆ ಮತ್ತೊಂದು ಎಡವಟ್ಟು ಮಾಡುತ್ತೆ. ಅಕ್ಟೋಬರ್ 15ರ ಬೆಳಗಿನ ಜಾವ ಮತ್ತೆ ಆಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗುತ್ತೆ. ಒಂದು ಮಾಹಿತಿಯ ಪ್ರಕಾರ ಮಿತ್ರರೇ, ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮತ್ತೆ ಏರ್ ಸ್ಟ್ರೈಕ್ ಮಾಡಿದೆ. ಆದ್ರೆ ಆಫ್ಘಾನಿಸ್ತಾನದವರು ಇದನ್ನು ಒಪ್ತಾ ಇಲ್ಲ. ತಾಲಿಬಾನಿಗಳು ಏನ್ ಹೇಳಿದ್ದಾರೆ ಅಂತಂದ್ರೆ,
ಕಾಬೂಲ್ನಲ್ಲಿ ಒಂದು ತೈಲ ಟ್ಯಾಂಕರ್ ಸ್ಫೋಟಗೊಂಡಿದೆ, ಅದರಿಂದಾಗಿ ಹೊಗೆ ಕಾಣಿಸ್ಕೊಂಡಿದೆ ಅಂತ. ಆದ್ರೆ ಮೀಡಿಯಾ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನ ಒಂದು ಕಡೆ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ, ಇನ್ನೊಂದು ಕಡೆ ಗಡಿಯಲ್ಲಿ ಆರ್ಟಿಲರಿ ಗನ್ಗಳನ್ನು ಬಳಸಿ ಮನಸೋ ಇಚ್ಛೆ ಅಫ್ಘಾನಿಸ್ತಾನದ ಜನವಸತಿ ಪ್ರದೇಶದ ಮೇಲೆ ದಾಳಿ ಮಾಡಿದೆ. ಇದಾಗ್ತಿದ್ದ ಹಾಗೆ ರಾತ್ರೋರಾತ್ರಿ ಅಫ್ಘಾನ್ ಪಡೆಗಳು ರೊಚ್ಚಿಗೆದ್ದಿದ್ದಾರೆ. ಯಾವ ಮಟ್ಟಿಗೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ತಮ್ಮ ಬಳಿ ಇರುವಂತಹ ಹಳೆಯ ಟ್ಯಾಂಕರ್ಗಳು, ಸ್ಟ್ರೈಕರ್ಗಳು ಇವುಗಳನ್ನೇ ಬಳಸಿಕೊಂಡು ಖೈಬರ್ ಪಖ್ತೂನ್ವಾ ಭಾಗದಲ್ಲಿ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಯಾವ ಮಟ್ಟಿಗೆ ಹೊಡೆದಿದ್ದಾರೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪಾಕಿಸ್ತಾನದ ಸೈನಿಕರು ಸರೆಂಡರ್ ಆಗಿದ್ದಾರೆ. ಅವರನ್ನ ಅಫ್ಘಾನಿಸ್ತಾನದ ಸೇನೆ ವಶಕ್ಕೆ ಪಡೆದಿದೆ, ಅದನ್ನ ವಿಡಿಯೋ ಕೂಡ ಮಾಡಿಕೊಂಡಿದೆ. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ಪಾಕಿಸ್ತಾನದ ಟ್ಯಾಂಕ್ ಗಳನ್ನ ಕೂಡ ವಶಕ್ಕೆ ಪಡೆದು ಅದರ ಮೇಲೆ ಅಫ್ಘಾನಿಸ್ತಾನದ ಸೈನಿಕರು ಕೂತ್ಕೊಂಡು ರೋಡ್ ಶೋ ಮಾಡಿದ್ದಾರೆ. ಅವುಗಳ ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇದಕ್ಕಿಂತಲೂ ಮುಖ್ಯವಾಗಿ ಪಾಕಿಸ್ತಾನದ ಸೈನಿಕನ ಪ್ಯಾಂಟ್ ಅನ್ನ ಬಿಚ್ಚಿ ಅದನ್ನು ಕೂಡ ವಿಡಿಯೋ ಮಾಡಿದ್ದಾರೆ. ಹಾಗೆ ಸೆರೆ ಸಿಕ್ಕಂತಹ ಪಾಕಿಸ್ತಾನದ ಸೈನಿಕರು ಅಂಗಲಾಚಿ ಕ್ಷಮೆ ಕೇಳುವಂತಹ ವಿಡಿಯೋಗಳನ್ನ ಕೂಡ ಅಫ್ಘಾನಿಸ್ತಾನದ ಸೈನಿಕರು ಮಾಡಿದ್ದಾರೆ. ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಖೈಬರ್ ಪಖ್ತೂನ್ವಾ ಭಾಗದಲ್ಲಿ ಪಾಕಿಸ್ತಾನದ ಸೇನೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದೆ. ಈ ಪಾಕಿಸ್ತಾನದ ಸೇನೆ ಇದೆಯಲ್ಲ, ಅಫ್ಘಾನಿಸ್ತಾನವನ್ನ ಸಿಕ್ಕಾಪಟ್ಟೆ ಲೈಟ್ ಆಗಿ ತೆಗೆದುಕೊಂಡಿತ್ತು. ನಾವು ವಾಯು ದಾಳಿ ಮಾಡಿಬಿಟ್ರೆ ಅವರು ಸುಮ್ಮನೆ ಆಗ್ಬಿಡ್ತಾರೆ, ನಮ್ಮ ಏರ್ ಸ್ಟ್ರೈಕ್ಗೆ ಪ್ರತಿಯಾಗಿ ಅವ್ರೇನು ಮಾಡೋದಿಲ್ಲ, ಅಷ್ಟು ಆಗಿ ಮಾಡೋದಿದ್ರೇನು ಒಂದ್ 4 ಸೈನಿಕರು ನುಗ್ಗೋದಕ್ಕೆ ಯತ್ನ ಮಾಡ್ತಾರೆ, ಅವ್ರನ್ನ ಹೊಡೆದಾಕಿದ್ರಾಯ್ತು ಅಂತ. ಹೀಗಾಗಿ ಖೈಬರ್ ಪಖ್ತೂನ್ವಾ ಭಾಗದಲ್ಲಿ ಪಾಕಿಸ್ತಾನದ ಸೇನೆ ಯಾವುದೇ ರೀತಿಯಲ್ಲೂ ಕೂಡ ರೆಡಿ ಇರಲಿಲ್ಲ. ಅವರ ಟ್ಯಾಂಕರ್ಗಳು ಇರಲಿಲ್ಲ, ಅವರ ಸ್ಟ್ರೈಕರ್ಗಳು ಇರಲಿಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಇದ್ದಂತಹ ಆರ್ಟಿಲರಿ ಗನ್ಗಳನ್ನು ಬಳಸಿ ದಾಳಿ ಮಾಡಿಬಿಟ್ರು. ಆದರೆ ತಾಲಿಬಾನಿಗಳು ಏನ್ ಮಾಡಿದ್ರು ಗೊತ್ತಾ, ಯಾವಾಗ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡ್ತೋ ತಕ್ಷಣವೇ ಇರಾನ್ ಗಡಿಯಲ್ಲಿದ್ದಂತಹ ತನ್ನ ಸೈನಿಕರನ್ನು ಕೂಡ ಖೈಬರ್ ಪಖ್ತೂನ್ವಾ ಭಾಗಕ್ಕೆ ಶಿಫ್ಟ್ ಮಾಡಿಸ್ಬಿಟ್ರು. ಎಷ್ಟಾಗುತ್ತೋ ಅಷ್ಟು ಸಾಮರ್ಥ್ಯವನ್ನ ಬಳಸಿ ಪಾಕಿಸ್ತಾನದ ಒಳಗೆ ನುಗ್ಗಿಬಿಟ್ರು. ಹೀಗಾಗಿ ಮಿತ್ರರೇ, ಅವ್ರು ಎಂತಹ ಧೈರ್ಯವನ್ನ ತೋರಿಸಿದ್ರು ಅಂತಂದ್ರೆ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆಯುವಂತಹ ಧೈರ್ಯ ತೋರಿಸಿದ್ರು. ಈ ರೀತಿಯಾಗಿ ಅಫ್ಘಾನಿಸ್ತಾನದವರು ಒದೆ ಕೊಡೋದಕ್ಕೆ ಶುರು ಮಾಡ್ತಿದ್ದ ಹಾಗೆ ಪಾಕಿಸ್ತಾನ ನಾನಾ ರೀತಿಯಲ್ಲಿ ಅಪ್ರೋಚ್ ಮಾಡಿದೆ ಯುದ್ಧ ನಿಲ್ಲಿಸೋದಕ್ಕೆ. ಆದ್ರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಕೇಳಿಲ್ಲ. ಅಂತಿಮವಾಗಿ ಪಾಕಿಸ್ತಾನ ಏನ್ ಮಾಡ್ತು ಅಂತಂದ್ರೆ ಸೌದಿ ಅರೇಬಿಯಾದ ಕೈ ಕಾಲು ಹಿಡ್ಕೊಂಡ್ಬಿಡ್ತು, ಯುದ್ಧ ನಿಲ್ಲಿಸೋದಕ್ಕೆ ತಾಲಿಬಾನಿಗಳಿಗೆ ಹೇಳಿ ಅಂತ. ಕೊನೆಗೆ ಸೌದಿ ಅರೇಬಿಯಾ ಮಧ್ಯಪ್ರವೇಶ ಮಾಡಿದ್ರಿಂದಾಗಿ ತಾಲಿಬಾನಿಗಳು ಯುದ್ಧ ವಿರಾಮಕ್ಕೆ ಒಪ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಮಾಧ್ಯಮಗಳು ವರದಿ ಮಾಡಿದವೆ. ಆದರೆ ತಾಲಿಬಾನ್ ಅಧಿಕೃತವಾಗಿ ಏನ್ ಹೇಳಿಕೆ ಕೊಟ್ಟಿದೆ ಗೊತ್ತಾ, ಪಾಕಿಸ್ತಾನ ನಮಗೆ ಮನವಿ ಮಾಡಿದ ಕಾರಣದಿಂದಾಗಿ ನಾವು ಯುದ್ಧ ವಿರಾಮಕ್ಕೆ ಒಪ್ಕೊಂಡಿದ್ದೀವಿ. ಇಲ್ಲಿ ಗಮನಿಸಿ ಮಿತ್ರರೇ, ಪಾಕಿಸ್ತಾನದ ಮನವಿಯ ಮೇರೆಗೆ ನಾವು ಯುದ್ಧ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದೀವಿ. ಈ ಯುದ್ಧ ವಿರಾಮದ ಅವಧಿ ಮುಂದಿನ 48 ಗಂಟೆಗಳು. ಈ ಅವಧಿಯಲ್ಲಿ ಪಾಕಿಸ್ತಾನ ಏನಾದ್ರೂ ಯುದ್ಧ ವಿರಾಮವನ್ನು ಉಲ್ಲಂಘಿಸುವಂತಹ ಕೆಲಸ ಮಾಡಿದ್ರೆ ನಾವು ಮತ್ತೆ ಹೊಡಿತೀವಿ, ಆ ತಕ್ಷಣಕ್ಕೆ ಯುದ್ಧ ವಿರಾಮ ಅಂತ್ಯ ಆಗತ್ತೆ ಅಂತೇಳಿ ಅಫ್ಘಾನಿಸ್ತಾನ ಅಧಿಕೃತವಾಗಿ ಹೇಳಿಕೆ ಬಿಡುಗಡೆ ಮಾಡಿದೆ. ಈ ಪಾಕಿಸ್ತಾನದವರು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನಾವು ಭಾರತಕ್ಕೆ ಹೊಡೆದ್ವಿ, ಭಾರತದ ಜೆಟ್ ಅನ್ನ ಬೀಳಿಸಿದ್ವಿ, ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ ಹೇಳಿ ನಾಚಿಕೆಗೆಟ್ಟು ವಿಜಯೋತ್ಸವ ಆಚರಿಸ್ತಾ ಇದ್ರಲ್ಲ, ಈಗ ಎಂಥ ರೀತಿಯಲ್ಲಿ ಎಕ್ಸ್ಪೋಸ್ ಆಗಿದ್ದಾರೆ ಯೋಚನೆ ಮಾಡಿ. ಆಫ್ಟರ್ ಆಲ್ ತಾಲಿಬಾನಿಗಳು, ಅವರ ಬಳಿಯಲ್ಲಿ ಯಾವುದೇ ಒಂದು ಸಂಘಟಿತವಾದಂತಹ ಸೇನೆ ಇಲ್ಲ, ಶಸ್ತ್ರಾಸ್ತ್ರ ಇಲ್ಲ. ಅಂತಹ ಅಫ್ಘಾನಿಸ್ತಾನದ ಮುಂದೆ ಪಾಕಿಸ್ತಾನ ಯುದ್ಧ ವಿರಾಮಕ್ಕೋಸ್ಕರವಾಗಿ ಗೋಗರೆದಿದೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ, ಇಲ್ಲೂ ಕೂಡ ಯುದ್ಧ ವಿರಾಮ ಘೋಷಣೆ ಆದ ಬಳಿಕ ಪಾಕಿಸ್ತಾನ ಬಾಲ ಬಿಚ್ಚಿದೆ. ಅದು ಯಾವ ರೀತಿಯಾಗಿ ಅಂತಂದ್ರೆ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಯುದ್ಧ ವಿರಾಮ ಘೋಷಣೆ ಆಗಿದೆ, ಅಫ್ಘಾನ್ ಸರ್ಕಾರವೇ ಕೇಳಿಕೊಂಡ ಕಾರಣದಿಂದಾಗಿ ಯುದ್ಧ ವಿರಾಮ ಆಗಿದೆ ಅಂತೇಳಿ ಪಾಕಿಸ್ತಾನ ಹೇಳಿಕೆ ಬಿಡುಗಡೆ ಮಾಡಿದೆ. ಆದ್ರೆ ಜಗತ್ತಿಗೆ ಗೊತ್ತಾಗಿದೆ ಪಾಕಿಸ್ತಾನವೇ ಯುದ್ಧ ವಿರಾಮಕ್ಕೆ ಬೇಡಿಕೆ ಸಲ್ಲಿಸಿದೆ ಅಂತ. ಇನ್ನು ಯಾವಾಗ ಈ ಯುದ್ಧ ವಿರಾಮ ಘೋಷಣೆ ಆಯಿತು, ಅಫ್ಘಾನಿಸ್ತಾನದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ವಾಪಸ್ ಬಂದಂತಹ ಸೈನಿಕರನ್ನ ಅಫ್ಘಾನ್ ಜನರು ತಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಮೆರವಣಿಗೆ ಮಾಡಿದ್ದಾರೆ. ಅಫ್ಘಾನ್ನ ಈ ವಿಜಯ ಇದೆಯಲ್ಲ, ಇದು 2 ದೇಶಗಳಿಗೆ ಪ್ರಮುಖವಾದಂತಹ ಸಂದೇಶ ಕೊಟ್ಟಿದೆ. ಒಂದು ಸೌದಿ ಅರೇಬಿಯಾ, ಇನ್ನೊಂದು ಅಮೆರಿಕ. ನಿಮ್ಗೆ ಆಶ್ಚರ್ಯ ಆಗಬಹುದು, ಅಮೆರಿಕಾಗೆ ಯಾವ ಸಂದೇಶ, ಸೌದಿ ಅರೇಬಿಯಾಗೆ ಯಾವ ಸಂದೇಶ ಅಂತ. ನಿಮಗೆಲ್ಲ ನೆನಪಿರಬಹುದು, ಸೌದಿ ಅರೇಬಿಯಾ ಇತ್ತೀಚೆಗಷ್ಟೇ ಪಾಕಿಸ್ತಾನದೊಂದಿಗೆ ಒಂದು ಡಿಫೆನ್ಸ್ ಪ್ಯಾಕ್ಟ್ ಅನ್ನು ಮಾಡಿಕೊಂಡಿತ್ತು. ಆ ಒಪ್ಪಂದ ಏನಾಗಿತ್ತು ಕೇಳಿದ್ರೆ, ಸೌದಿ ಅರೇಬಿಯಾದ ಮೇಲೆ ಯಾವುದೇ ದಾಳಿ ಆದರೂ ಕೂಡ ಅದು ಪಾಕಿಸ್ತಾನದ ಮೇಲಾದಂತಹ ದಾಳಿ, ಅದೇ ರೀತಿಯಾಗಿ ಪಾಕಿಸ್ತಾನದ ಮೇಲಾಗುವಂತಹ ಪ್ರತಿ ದಾಳಿಯೂ ಕೂಡ ಸೌದಿ ಅರೇಬಿಯಾದ ಮೇಲಾಗುವಂತಹ ದಾಳಿ. ಹೀಗಾಗಿ ಪರಸ್ಪರ ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಒಂದು ಒಪ್ಪಂದ ಮಾಡ್ಕೊಂಡಿದ್ರು. ಇನ್ನು ಈ ಒಪ್ಪಂದವನ್ನ ನೆಲದಲ್ಲಿ ಹಾಕಿ ಹೂತು ಬಿಡಬಹುದು. 2 ದೇಶಗಳು ಎಕ್ಸ್ಪೋಸ್ ಆಗೋಗಿದ್ದಾವೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಯಾವುದೇ ರೀತಿಯಲ್ಲೂ ಸಹಾಯ ಮಾಡಿಲ್ಲ. ಅವರು ಕೇವಲ ಮಾತುಕತೆ ಮಾಡಿದಾರಷ್ಟೇ, ತಾಲಿಬಾನಿಗಳಿಗೆ ಮನವಿ ಮಾಡಿದ್ದಾರೆ ಯುದ್ಧ ನಿಲ್ಲಿಸಿ ಅಂತ. ಅದನ್ನು ಬಿಟ್ಟು ಧಮಕಿ ಹಾಕುವ ಕೆಲಸವನ್ನ ಸೌದಿ ಅರೇಬಿಯಾ ಮಾಡಿಲ್ಲ. ನಾವು ಯುದ್ಧಕ್ಕೆ ಬರ್ತೀವಿ, ಪಾಕ್ ಮೇಲಿನ ದಾಳಿ ನಮ್ಮ ಮೇಲಿನ ದಾಳಿ ಅಂತ ಹೇಳಿ ಸೌದಿ ಅರೇಬಿಯಾ ಹೇಳಿಲ್ಲ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಮರ್ಮಾಘಾತವೇ ಆಗೋಗಿದೆ. ಯಾಕೆಂತಂದ್ರೆ ಪಾಕಿಸ್ತಾನ ಯಾವ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇತ್ತು, ನಾಳೆ ಭಾರತ ಪಾಕಿಸ್ತಾನ ಯುದ್ಧ ಆದ್ರೆ ಸೌದಿ ಅರೇಬಿಯಾ ನಮ್ಮ ಸಹಾಯಕ್ಕೆ ಬರುತ್ತೆ ಅಂತ. ಮಿತ್ರರೇ, ತಾಲಿಬಾನಿಗಳಿಂದಲೇ ರಕ್ಷಿಸೋದಕ್ಕೆ ಬರದಂತಹ ಸೌದಿ ಅರೇಬಿಯಾ ಭಾರತದಿಂದ ಪಾಕಿಸ್ತಾನವನ್ನ ರಕ್ಷಿಸೋದಕ್ಕೆ ಬರುತ್ತಾ? ಹಾಗೆ ಸೌದಿ ಅರೇಬಿಯಾಗೂ ಕೂಡ ಮರ್ಮಾಘಾತ ಆಗಿದೆ. ಅದೇನು ಕೇಳಿದ್ರೆ, ಯಕಚ್ಚಿತ್ ತಾಲಿಬಾನ್ ಸೇನೆಯಿಂದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ಪಾಕಿಸ್ತಾನ ಇನ್ನು ನಮ್ಮ ರಕ್ಷಣೆ ಮಾಡುತ್ತಾ? ನಾಳೆ ಇರಾನ್ ಏನಾದ್ರೂ ಸೌದಿಯ ಮೇಲೆ ದಾಳಿ ಮಾಡಿದ್ರೆ ಅಥವಾ ಇಸ್ರೇಲ್ ಏನಾದ್ರೂ ದಾಳಿ ಮಾಡಿದ್ರೆ ಪಾಕಿಸ್ತಾನಕ್ಕೆ ಅವರ ವಿರುದ್ಧ ಯುದ್ಧ ಮಾಡೋದಕ್ಕೆ ದಮ್ ಇದೆಯಾ? ಪಾಕಿಸ್ತಾನದ ಉತ್ತರನ ಪೌರುಷ ಈಗ ಸೌದಿ ಅರೇಬಿಯಾದ ಮುಂದೆ ಬಟಾ ಬಯಲಾಗಿದೆ.
ಇನ್ನು ಅಮೆರಿಕಾಗೆ ತಾಲಿಬಾನಿಗಳು ಕೊಟ್ಟಂತಹ ಸಂದೇಶ ಏನು ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ ಬಾಗ್ರಾಮ್ ಏರ್ ಬೇಸ್ ಬಗ್ಗೆ ಟ್ರಂಪ್ ಮಾತನಾಡೋದಕ್ಕೆ ಶುರು ಮಾಡಿದ್ರು. ನಾವು ಪುನಃ ಅದನ್ನು ವಶಕ್ಕೆ ಪಡಿತೀವಿ, ನಮ್ಮದದು ಏರ್ ಬೇಸ್ ಅಂತ. ಇಲ್ಲಿ ಟ್ರಂಪ್ ಬಯಕೆ ಏನಾಗಿತ್ತು ಗೊತ್ತಾ? ಬಾಗ್ರಾಮ್ ಏರ್ ಬೇಸ್ ವಿಚಾರದಲ್ಲಿ ಪಾಕಿಸ್ತಾನ ನಮಗೆ ಸಹಾಯ ಮಾಡಿಬಿಡುತ್ತೆ, ಒಂದು ವೇಳೆ ತಾಲಿಬಾನಿಗಳು ಅದನ್ನು ಅಪೋಸ್ ಮಾಡಿದ್ದೆ ಆದ್ರೆ ಪಾಕಿಸ್ತಾನದ ಸೇನೆ ನಮಗದನ್ನು ಕೊಡಿಸುತ್ತೆ ಎನ್ನುವ ರೀತಿಯಲ್ಲಿ ಟ್ರಂಪ್ ಅವರ ವರ್ತನೆ ಇತ್ತು. ಆದ್ರೆ ತಾಲಿಬಾನಿಗಳ ಸಾಮರ್ಥ್ಯ ಏನು, ಒಂದು ವೇಳೆ ಬಾಗ್ರಾಮ್ ವಿಚಾರಕ್ಕೆ ಹೋಗಿದ್ದೆ ಆದ್ರೆ ಯಾವ ರೀತಿಯಲ್ಲಿ ವಧೆ ತಿಂತೀವಿ ಅನ್ನುವ ವಿಚಾರವೂ ಕೂಡ ಟ್ರಂಪ್ ಈಗ ಅರಿವಾಗಿರಬಹುದು. ಜೊತೆಗೆ ಟ್ರಂಪ್ ಇತ್ತೀಚೆಗೆ ಮೈ ಫೇವರೇಟ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅಂತ ಹೇಳಿಕೆ ಕೊಟ್ಟಿದ್ರಲ್ಲ, ಆ ಫೇವರೇಟ್ ಫೀಲ್ಡ್ ಮಾರ್ಷಲ್ ನ ಸ್ಥಿತಿ ಹೇಗಾಗಿದೆ ಅನ್ನೋದು ಕೂಡ ಟ್ರಂಪ್ಗೆ ಅರಿವಾಗಿರಬಹುದು. ಇನ್ನು ಮಿತ್ರರೇ, ಈ ಯುದ್ಧದಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನ ಒಂದು ವಿಚಾರದಲ್ಲಿ ಬಹಳ ಮೆಚ್ಚಿಕೊಳ್ತೀನಿ. ಒಂದು ಹಂತದಲ್ಲಿ ಭಾರತದ ತಂತ್ರಗಾರಿಕೆಗಿಂತ ಅಫ್ಘಾನಿಸ್ತಾನದ ತಾಲಿಬಾನಿಗಳ ತಂತ್ರಗಾರಿಕೆಯನ್ನ ಹೆಚ್ಚು ಮೆಚ್ಚಿಕೊಂಡ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಗೊತ್ತಾ? ಅವರು ಇನ್ಫಾರ್ಮೇಶನ್ ವಾರ್ಫೇರ್ ನಲ್ಲಿ 100% ವಿಜಯ ಸಾಧಿಸಿದ್ದಾರೆ. ಬ್ಯಾಟಲ್ ಗ್ರೌಂಡ್ ನಲ್ಲೂ ಗೆದ್ದಿದ್ದಾರೆ, ಇನ್ಫಾರ್ಮೇಶನ್ ವಾರ್ಫೇರ್ ನಲ್ಲೂ ಗೆದ್ದಿದ್ದಾರೆ. ಪಾಕಿಸ್ತಾನದ ಮೇಲೆ ಮಾಡಿದಂತಹ ಪ್ರತಿ ದಾಳಿಯ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಪಾಕಿಸ್ತಾನ ಸರೆಂಡರ್ ಆಗಿದೆ ಅನ್ನೋದನ್ನ ವಿಡಿಯೋ ಮೂಲಕವಾಗಿ ಅವರು ಜಗತ್ತಿಗೆ ತೋರಿಸಿದ್ದಾರೆ. ಒಂದು ಕಡೆ ಪಾಕ್ ಸೈನಿಕರ ಪ್ಯಾಂಟ್ ಬಿಚ್ಚಿ ನಿಲ್ಲಿಸಿದ್ದಾರೆ, ಇನ್ನು ಸರೆಂಡರ್ ಆದಂತಹ ಪಾಕ್ ಸೈನಿಕರಿಂದ ಕ್ಷಮೆ ಕೇಳಿಸಿ ಅದನ್ನ ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದಾರೆ. ಹಾಗೆ ಪಾಕಿಸ್ತಾನದಿಂದ ವಶಪಡಿಸಿಕೊಂಡಂತಹ ಶಸ್ತ್ರಾಸ್ತ್ರಗಳನ್ನ ಕೂಡ ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದಾರೆ. ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ. ತಾಲಿಬಾನಿಗಳೇ ಗೆದ್ದಿದ್ದಾರೆ, ಪಾಕಿಸ್ತಾನ ಸರೆಂಡರ್ ಆಗಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಪಾಕಿಸ್ತಾನ ಭಾರತದ ರಫೇಲ್ ಅನ್ನ ಹೊಡೆದಿದೀವಿ ಅಂತ ಹೇಳ್ತಾ ಇದೆಯಲ್ಲ, ಇವತ್ತಿನವರೆಗೆ ಒಂದು ನಟ್ಟು ಬೋಲ್ಟ್ ನ ಸಾಕ್ಷಿಯನ್ನ ಕೂಡ ಅವರು ಕೊಟ್ಟಿಲ್ಲ. ರಫೇಲ್ ಅನೇನು ಹೊಡೆದ ತಕ್ಷಣ ಅದೇನು ಬೂದಿಯಾಗಿ ಹೋಗೋದಿಲ್ವಲ್ಲ, ಒಂದಷ್ಟು ನಟ್ಟು ಬೋಲ್ಟು ಅವಶೇಷಗಳಾದ್ರೂ ಇರುತ್ತಲ್ಲ. ಪಾಕ್ ಬಳಿಯಲ್ಲಿ ಒಂದೂ ಇಲ್ಲ. ಭಾರತದ ಏರ್ ಬೇಸ್ ಹೊಡೆದಿದೀವಿ, ಅಲ್ಲಿ ಹೊಡೆದಿದೀವಿ, ಇಲ್ಲಿ ಹೊಡೆದಿದೀವಿ ಅಂತ ಪಾಕಿಸ್ತಾನ ಹೇಳುತ್ತಲ್ಲ, ಒಂದೇ ಒಂದು ಸ್ಯಾಟಲೈಟ್ ಇಮೇಜ್ ಅನ್ನ ಕೊಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಿಲ್ಲ. ಈಗ ಅಫ್ಘಾನಿಸ್ತಾನದ ವಿಚಾರದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಇಂತಹ ಯಾವುದೇ ಸಾಕ್ಷಿ ಇಲ್ಲ. ಅಫ್ಘಾನಿಸ್ತಾನದಿಂದ ಶಸ್ತ್ರಾಸ್ತ್ರ ವಶಪಡಿಸಿಕೊಂಡಿದ್ದಾಗ್ಲಿ, ಸೈನಿಕರನ್ನ ಸೆರೆ ಹಿಡಿದಿದ್ದಾಗ್ಲಿ ಯಾವುದಕ್ಕೂ ಕೂಡ ಪಾಕಿಸ್ತಾನದ ಬಳಿಯಲ್ಲಿ ಸಾಕ್ಷಿ ಇಲ್ಲ. ಯಾಕೆಂದ್ರೆ ಅವ್ರ ಕೈಲಿ ಆಗಿಲ್ಲ. ಇನ್ನು ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದ ವಿರುದ್ಧ ಯುದ್ಧದಲ್ಲಿ ಭಾರತ ಯಾವ ರೂಪದಲ್ಲಿ ಸಹಾಯ ಮಾಡಿದೆ ಕೇಳಿದ್ರೆ, ಸರ್ಕಾರದ ಮಟ್ಟದಲ್ಲಿ ಏನ್ ಸಹಾಯ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಭಾರತೀಯರು ಮಾತ್ರ ಅಫ್ಘಾನಿಸ್ತಾನದವರಿಗೆ ಪೂರ್ಣ ಬೆಂಬಲ ಕೊಟ್ಟಿದ್ದಾರೆ, ಬಹಳ ದೊಡ್ಡ ಸಹಾಯ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಈ ಅಫ್ಘಾನಿಸ್ತಾನದವರು ಮಾಡಿ ಬಿಡ್ತಾ ಇದ್ದಂತಹ ವಿಡಿಯೋಗಳಿದೆಯಲ್ಲ, ಅದೆಲ್ಲದನ್ನ ಭಾರತದಲ್ಲಿ ವೈರಲ್ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬ ಮಾಡಿಬಿಟ್ಟಿದ್ದಾರೆ. ಇದು ಅಫ್ಘಾನಿಸ್ತಾನದವರಿಗೆ ಬಹಳ ದೊಡ್ಡ ಮಾರಲ್ ಸಪೋರ್ಟ್ ಅನ್ನು ಕೊಟ್ಟಿದೆ. ಯಾಕೆ ಗೊತ್ತಾ? ಅಫ್ಘಾನಿಸ್ತಾನದ ಬಳಿಯಲ್ಲಿ ಇರುವಂತಹ ಜನಸಂಖ್ಯೆ ಬಹಳ ಕಡಿಮೆ, 4,26,00,000 ಜನ ಇರುವಂತಹ ದೇಶ ಅದು. ಜೊತೆಗೆ ಸೋಷಿಯಲ್ ಮೀಡಿಯಾವನ್ನು ಬಳಸುವಂತವರ ಸಂಖ್ಯೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಅದೇ ಪಾಕಿಸ್ತಾನದಲ್ಲಿ 25 ಕೋಟಿ ಜನ ಇದ್ದಾರೆ, ಸೋಷಿಯಲ್ ಮೀಡಿಯಾ ಬಳಸುವಂತವರ ಸಂಖ್ಯೆ ಜಾಸ್ತಿ ಇದೆ. ಹೀಗಾಗಿ ಈ ಇನ್ಫಾರ್ಮೇಶನ್ ವಾರ್ಫೇರ್ ನಲ್ಲಿ ಗೆಲುವು ಸಾಧಿಸಬೇಕು ಅಂತಂದ್ರೆ ಅಫ್ಘಾನಿಸ್ತಾನದವರಿಗೆ ದೊಡ್ಡ ಕೊರತೆ ಉಂಟಾಗ್ತಾ ಇತ್ತು. ಆದ್ರೆ ಭಾರತೀಯರು ಏನ್ ಮಾಡಿದ್ರು ಗೊತ್ತಾ? ಅಫ್ಘಾನಿಸ್ತಾನದ ಸೇನೆ ರಿಲೀಸ್ ಮಾಡ್ತಾ ಇರುವಂತಹ ಪ್ರತಿ ವಿಡಿಯೋಗಳನ್ನ ನಮ್ಮ ದೇಶದಲ್ಲಿ ವೈರಲ್ ಮಾಡ್ಬಿಟ್ರು. ಇದು ವಿಶ್ವಮಟ್ಟಕ್ಕೆ ತಲುಪುವಂತೆ ನೋಡಿಕೊಂಡ್ರು. ಪಾಕಿಸ್ತಾನದ ಸೇನೆಯ ಮರ್ಯಾದೆಯನ್ನ ವಿಶ್ವಮಟ್ಟದಲ್ಲಿ 3 ಕಾಸಿಗೆ ಹರಾಜ್ ಹಾಕ್ಬಿಟ್ರು. ಮಿತ್ರರೇ, ಅಂತಿಮವಾಗಿ ಒಂದು ಮಾತು ಹೇಳಬೇಕು. ಸೇನೆ ಕೆಲಸ ಮಾಡೋದನ್ನ ಬಿಟ್ಟು ಸೇಲ್ಸ್ ಮೆನ್ ಕೆಲಸವನ್ನ ಆರಂಭಿಸಿದ್ದೆ ಆದ್ರೆ ಸೇನೆಯ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಪಾಕಿಸ್ತಾನದ ಸೇನೆಯೇ ಬೆಸ್ಟ್ ಎಕ್ಸಾಂಪಲ್. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರಾ, ಇನ್ನೊಂದು ಕಡೆ ಪಾಕ್ ಪ್ರಧಾನಿ ಶಾಬಾಜ್ ಶರೀಫ್, ಇಬ್ರೂ ಸಹ ಟ್ರಂಪ್ ಅನ್ನ ತೃಪ್ತಿಪಡಿಸೋದು, ಟ್ರಂಪ್ ಬೂಟ್ ನೆಕ್ಕೋದ್ರಲ್ಲೇ 24 ಗಂಟೆ ನಿರತರಾಗಿದ್ದಾರೆ. ಆದ್ರೆ ಅಫ್ಘಾನ್ ಸೇನೆ ನಿರಂತರವಾಗಿ ದೇಶಕ್ಕೋಸ್ಕರವಾಗಿ ಹೋರಾಡ್ತೀವಿ, ಪ್ರಾಣ ಬೇಕಾದ್ರೂ ಬಲಿದಾನಗೈತೀವಿ ಅಂತೇಳಿ ಟೊಂಕ ಕಟ್ಟಿ ನಿಂತಿದೆ. ಹೀಗಾಗಿ ಅನಿವಾರ್ಯವಾಗಿ ಪಾಕಿಸ್ತಾನದ ಸೇನೆ ಸರೆಂಡರ್ ಆಗುವಂತಹ ಸನ್ನಿವೇಶ ಬಂತು. ಸದ್ಯಕ್ಕೆ 48 ಗಂಟೆಗಳ ಕಾಲ ಯುದ್ಧ ವಿರಾಮ ಘೋಷಣೆ ಆಗಿದೆ. ಮುಂದೇನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಸ್ವಲ್ಪ ತಯಾರಾಗ್ಬಿಟ್ಟು ಇನ್ನೊಮ್ಮೆ ಅಫ್ಘಾನಿಸ್ತಾನವನ್ನ ಕೆಣಕುವಂತಹ ಪ್ರಯತ್ನಕ್ಕೂ ಕೂಡ ಕೈ ಹಾಕಬಹುದು. ಬಹಳ ದೊಡ್ಡ ಯುದ್ಧ ಆಗಿ ಅಫ್ಘಾನಿಸ್ತಾನದವರು ಗೆದ್ದೇ ಬಿಡ್ತಾರೆ ಅಂತ ನಾನಂತೂ ಹೇಳೋದಿಲ್ಲ. ಆದರೆ ಪಾಕಿಸ್ತಾನದವರಿಗೆ ಸರಿಯಾಗಿ ಬುದ್ಧಿ ಕಲಿಸುವಂತಹ ಕೆಲಸವನ್ನಂತೂ ಮಾಡ್ತಾರೆ. ಆಸಿಮ್ ಮುನೀರ್ನೇ ಒಂದು ಮಾತು ಹೇಳಿದ್ನಲ್ಲ, ನಮ್ಮದು ಹಳೆ ಟ್ರಕ್ಕು ಭಾರತದ್ದು ಮರ್ಸಿಡೀಸ್ ಬೆಂಜ್, ಒಂದು ವೇಳೆ ಗುದ್ದಿದ್ದೆ ಆದ್ರೆ ಬೆಂಜ್ಗೆ ಡ್ಯಾಮೇಜ್ ಆಗುತ್ತೆ ಹೊರತು ನಮಗೇನು ಡ್ಯಾಮೇಜ್ ಆಗೋದಿಲ್ಲ ಅಂತ. ಆದ್ರೆ ಅಫ್ಘಾನಿಸ್ತಾನದವ್ರದ್ದು ಹಳೆ ಟ್ರಕ್ ಅಲ್ಲ, ಅವ್ರದ್ದು ಕಲ್ಬಂಡೆ. ಟ್ರಕ್ ಹೋಗಿ ಗುದ್ದಿದ್ರೆ ಕಲ್ಬಂಡೆಗೆ ಏನೂ ಆಗೋದಿಲ್ಲ, ಇವರ ಟ್ರಕ್ ನೆಲಸಮ ಆಗಿ ಹೋಗುತ್ತಷ್ಟೇ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಅಫ್ಘಾನಿಸ್ತಾನದವರ ಬಳಿಯಲ್ಲಿ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ. ಹೀಗಾಗಿ ಅವರು ಹೆಚ್ಚಿಗೆ ಪ್ರಾಣದ ಬಗ್ಗೆ ಆಗಲಿ, ಸಂಪತ್ತಿನ ಬಗ್ಗೆ ಆಗಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರಿಗೆ ಯುದ್ಧ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.